ರಾತ್ರೋರಾತ್ರಿ ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳ ಆಕ್ರೋಶದ ಬೆನ್ನಲ್ಲೇ ಇಂದು ವಿಷ್ಣುವರ್ಧನ್ ಮನೆಯಲ್ಲಿ ಅಳಿಯ ಅನಿರುದ್ಧ್ ಸಮ್ಮುಖದಲ್ಲಿ ಅಭಿಮಾನಿಗಳ ಜೊತೆ ಚರ್ಚೆ ನಡೆಯಿತು. ಹಾಗಾದ್ರೆ ಇವತ್ತಿನ ಚರ್ಚೆ ಏನು? ಸಮಾಧಿ ನೆಲಸಮ ವಿಚಾರವಾಗಿ ನಡೆದ ಮಹತ್ವದ ಹೈಲೈಟ್ಸ್ ಏನು? ಹ್ಯಾವ್ ಎ ಲುಕ್. ಮೈಸೂರಿನಲ್ಲಿ ಸ್ಮಾರಕ ಶಾಶ್ವತ ಫ್ಯಾನ್ಸ್ ಜೊತೆ ಅನಿರುದ್ಧ್ ಸಭೆ. ಅಭಿಮಾನಿಗಳ ಪ್ರಶ್ನೆಯಿಂದ ಗದ್ದಲ, ಮಳೆಯಲ್ಲೇ ಪ್ರತಿಭಟನೆ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿದ್ದ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಹಬ್ಬದ ದಿನ ಸಿಹಿ ಬದಲು ಕಹಿ ಸುದ್ದಿ ಸಿಗತ್ತೆ. ಅದುವೇ ರಾತ್ರೋರಾತ್ರಿ ವಿಷ್ಣುವರ್ಧನ್ ಸಮಾಧಿ ತೆರವು. ಹಬ್ಬದ ಖುಷಿಯಲ್ಲಿದ್ದ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಸಮಾಧಿ ಬಳಿ ಬಂದು ಕಣ್ಣೀರ್ ಹಾಕುತ್ತಾ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂದು ವಿಷ್ಣುವರ್ಧನ್ ಮನೆ ಬಳಿ ಬಂದ ನೂರಾರು ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿ ಅಭಿಮಾನ ಸ್ಟುಡಿಯೋ, ನಮಗೆ ನ್ಯಾಯ ಬೇಕು, ಮತ್ತೆ ಅಲ್ಲಿ ಅವರ ಸಮಾಧಿ ಮರುಸ್ಥಾಪನೆ ಮಾಡೇ ಮಾಡ್ತೀವಿ, ಎಷ್ಟೇ ಹಣ ಖರ್ಚು ಆದರೂ ನಾವೇ ಸ್ಮಾರಕ ಮಾಡ್ತೀವಿ, ನಮಗೆ ಜಾಗ ಕೊಟ್ಬಿಡಿ ಅಂತ ಇಂದು ಫ್ಯಾನ್ಸ್ ಅಳಲನ್ನ ತೋಡ್ಕೊಂಡ್ರು. ಇನ್ನು ಅಭಿಮಾನಿಗಳ ಸಮ್ಮುಖದಲ್ಲಿ ಮಾತನಾಡಿದ ಅನಿರುದ್ಧ್, ಜಾಗದ ಮೇಲಿರೋ ವಿವಾದದ ಬಗ್ಗೆ ಅಭಿಮಾನಿಗಳಿಗೆ ಅರ್ಥ ಆಗೋ ರೀತಿ ಹೇಳೋ ಪ್ರಯತ್ನ ಮಾಡಿದ್ರು. ನಮ್ಮ ಕುಟುಂಬದ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡೋರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಅಭಿನವ ಸ್ಟುಡಿಯೋದಲ್ಲಿ ಅದು ಆಗೋದೇ ಇಲ್ಲ ಅಂತ ತಕ್ಷಣ ಅಲ್ಲಿ ಸುಮಾರು ವರ್ಷಗಳ ಪ್ರಯತ್ನ ಆದ್ಮೇಲೆ ಅದರ ಪಕ್ಕದಲ್ಲಿ ಜಾಗ ಕೊಡ್ತೀವಿ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು, ಇಲ್ಲ ಆಗಲ್ಲಮ್ಮ, ಇಲ್ಲ ಆಗಲ್ಲ, ದಯವಿಟ್ಟು ಬೇರೆ ಕಡೆ ನೀವು ಎಲ್ಲಾದ್ರೂ ಸ್ಮಾರಕ ಮಾಡುತ್ತಾ ಇದ್ರೆ ನಾವು ಅದನ್ನ ಮಾಡೋದಕ್ಕೆ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿದ್ರು. ಅದರ ಪಕ್ಕದಲ್ಲಿ ಒಂದು ಜಾಗ ಕೊಟ್ಟರು, ಅದು ಒಂದಿಷ್ಟು ತಿಂಗಳಿಗಾಯ್ತು, ಅದು ಆಗ್ಲಿಲ್ಲ. ಅದ್ರ ಎದುರುಗಡೆ ಒಂದು ಜಾಗ ಆಯ್ತು, ಅದು ಫಾರೆಸ್ಟ್ ಝೋನ್ಗೆ, ಅದು ಒಂದು ಬಫರ್ ಝೋನ್ ಬರುತ್ತೆ, ಅದಕ್ಕೊಂದು 2.5 ವರ್ಷ ಆಯ್ತು. ಶಂಕುಸ್ಥಾಪನೆ ಆಗೋ ದಿನಾನೇ ಅದು ಒಂದು ಸ್ಟೇ ಆರ್ಡರ್ ಬಂತು. ಅಲ್ಲಿ ಈ ತರದ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಬೆಂಗಳೂರಲ್ಲೇ ನಾವು ಎದುರಿಸೋದು. ಇದನ್ನ ನಾವು ಕೇವಲ ಒಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಸಾಕಷ್ಟು ಬೇರೆ 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 ಜಾಗಗಳನ್ನ ತೋರಿಸಿದ್ರು. ಏನಪ್ಪ ಇಲ್ಲಿ ಬೆಂಗಳೂರಲ್ಲಿ ಜಾಗನೇ ಇಲ್ವಾ ಅನ್ನೋ ತರದಲ್ಲಿ ಪರಿಸ್ಥಿತಿ ಬಂತು ನಮ್ಗೆ. ಅದಾದ್ಮೇಲೆ ಅಮ್ಮ ಹೇಳಿದ್ರು ಮೈಸೂರು. ಅದಕ್ಕೆ ನಾವು ಅಲ್ಲಿ ಮೈಸೂರಿಗೆ ಹೋಗಿತ್ತು. ನಾನು ಎಲ್ಲಾನು ಹೇಳಿದ್ದೀನಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ನಮ್ಮ ಸಹಕಾರ ಇರುತ್ತೆ. ಅನಿರುದ್ಧ್ ಮತ್ತು ಅಭಿಮಾನಿಗಳ ನಡುವೆ ಗದ್ದಲ. ಇನ್ಮುಂದೆ ಆರೋಪ ಬಂದರೆ ಕಾನೂನು ಕ್ರಮ. ನೇರವಾಗಿ ಎಚ್ಚರಿಕೆ ಕೊಟ್ಟ ನಟ ಅನಿರುದ್ಧ್. ಸಭೆಯ ಕೊನೆಯಲ್ಲಿ ಅಭಿಮಾನಿಗಳಿಂದ ಗದ್ದಲ ಎದ್ದಿತು. ವಿಷ್ಣುವರ್ಧನ್ ಸಮಾಧಿಯನ್ನ ಉಳಿಸಲು ನೀವು ಏನ್ ಮಾಡಿದ್ದೀರಿ ಎಂಬ ಅಭಿಮಾನಿಯ ಪ್ರಶ್ನೆಗೆ ಅನಿರುದ್ಧ್ ತಕ್ಷಣ ಉತ್ತರಿಸದೆ ಮನೆಯೊಳಗೆ ಹೋಗೋದಕ್ಕೆ ಮುಂದಾದ್ರು. ಇದರಿಂದ ಅಸಮಾಧಾನಗೊಂಡ ಅಭಿಮಾನಿಗಳು ಪ್ರಶ್ನೆಗಳಿಗೆ ಉತ್ತರಿಸದೆ ಯಾಕೆ ಹೋಗ್ತೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ ವೇದಿಕೆಗೆ ಮರಳಿದ ಅನಿರುದ್ಧ್ ಅವರು ಅಭಿಮಾನಿಗಳಿಗೆ ಶಾಂತಗೊಳಿಸುವ ಪ್ರಯತ್ನ ಮಾಡಿದ್ರು. ಕೆಲವರು ವಿಷ್ಣುವರ್ಧನ್ ಜೊತೆ ಯಶ್ ಮಾತ್ರ ನಿಂತಿದ್ದಾರೆ ಅಂತ ಹೇಳಿದಾಗ ಮತ್ತಷ್ಟು ಗದ್ದಲ ಸೃಷ್ಟಿಯಾಗಿ ಪ್ರತಿಭಟನೆ ನಡೆಸೋ ಹಂತಕ್ಕೂ ಹೋಯಿತು. ಇನ್ನು ಮುಂದೆ ಕೆಟ್ಟ ಕಾಮೆಂಟ್, ಕುಟುಂಬವನ್ನ ದೂಷಿಸುವ ಕೆಲಸ ಮಾಡಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಅನಿರುದ್ಧ್ ಹೇಳಿದ್ದಾರೆ. ಒಟ್ನಲ್ಲಿ ವಿಷ್ಣುವರ್ಧನ್ ಸಮಾಧಿ ವಿಚಾರ ಮುಗಿಯೋ ಹಂತಕ್ಕೆ ಬರೋ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ. ಮುಂದೇನು ಅನ್ನೋದನ್ನ ಕಾದ್ ನೋಡ್ಬೇಕು. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.